ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ಅಂದರೆ ಹೊಸ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದಿದ್ದೀನಿ. ಅದೇನೆಂದರೆ ಇವಾಗ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿರ್ತೀವಿಲ್ವಾ, 2-3 ಅಕೌಂಟಿಂದ ಓಪನ್ ಮಾಡಿರ್ತೀವಿ ನಮ್ಮ ಜಿಮೇಲಿಂದ. ಸೊ ಅದರಲ್ಲಿ ನಮ್ಗೆ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಬೇಕಾಗಿಲ್ಲ, ಅದನ್ನು ನಾನು ಇವಾಗ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಅದು ಹೆಂಗೆ ಡಿಲೀಟ್ ಮಾಡಬೇಕು? ಅದರಲ್ಲಿ 2-3 ವರ್ಷದಿಂದ ಚಾನಲ್ ಓಪನ್ ಮಾಡಿದೆ, ಅದರಲ್ಲಿ ನಾನು ಏನೂ ಕೂಡ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾವು ಅದನ್ನು ಡಿಲೀಟ್ ಮಾಡ್ಬೋದು. ಬೇಕು ಅಂದರೆ ಡಿಲೀಟ್ ಮಾಡ್ಬೋದು, ಇಲ್ಲ ನಾವು ಅದೇ ಚಾನಲ್ ಉಪಯೋಗಿಸ್ಕೊಂಡು ಅಲ್ಲಿನೇ ನಾವು ನಮ್ಮ ಒಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಅಂದರೆ ಇವತ್ತು ನಾನು ಆ ಚಾನಲ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ. ನೋಡಿ, ನಾವು ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಬೇಕು. ಸೊ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯು ಅಂತ ಇದೆ ಅಲ್ವಾ, ಸೊ ನಿಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿ. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ. ಈ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಎಷ್ಟು ಚಾನಲ್ಸ್ ಇವೆ, ಯಾವ ಜಿಮೇಲಿಂದ ಚಾನಲ್ ಅವ ಅಂತ ಗೊತ್ತಾಗ್ತದೆ. ಸೊ ನಿಮ್ಮ ಒಂದು ಯಾವ ಜಿಮೇಲಿಂದ ಅಕೌಂಟ್ನ ಡಿಲೀಟ್ ಮಾಡಬೇಕಂತಿದ್ದೀರೋ, ಯಾವ ಜಿಮೇಲಿಂದ ನೀವು ನಿಮ್ಮ ಚಾನಲ್ನ ತೆಗಿಬೇಕು ಅಂತ ಇದ್ದೀರೋ ಆ ಜಿಮೇಲ್ಗೆ ಹೋಗಿ. ಓಕೆ, ನಿಮ್ಮ ಒಂದು ಹಳೆ ಅಕೌಂಟ್ ಅಂದರೆ ಹಳೆ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಇವಾಗ. ಮತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಯು ಅಂತ ಇದೆ ನಿಮ್ಮದು ರೈಟ್ ಸೈಡಲ್ಲಿ ಕೆಳಗಡೆ. ಸೊ ಈ ರೀತಿ ಬಂತು. ನಾನಿವಾಗ ಇದನ್ನು ಡಿಲೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಏನು ಮಾಡಬೇಕು, ನಾವಿಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆ. ಗೂಗಲ್ ಅಕೌಂಟಿಗೆ ಹೋಗಿ ಡಾಟಾ ಆ್ಯಂಡ್ ಪ್ರೈವಸಿ ಅಂತ ಬರುತ್ತೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಬಂದಮೇಲೆ ಡಾಟಾ ಆ್ಯಂಡ್ ಪ್ರೈವಸಿ ಅಂತ ಬರುತ್ತೆ. ಡಾಟಾ ಆ್ಯಂಡ್ ಪ್ರೈವಸಿ ಮೇಲೆ ಹೋಗಿ ಸ್ವಲ್ಪ ಹಾಗೆ ಸ್ಕ್ರಾಲ್ ಮಾಡಿ ಬನ್ನಿ ಕೆಳಗಡೆ. ಇಲ್ಲಿ ಡಿಲೀಟ್ ಎ ಗೂಗಲ್ ಸರ್ವಿಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಕಂಟಿನ್ಯೂ ಅಂತ ಇದೆ. ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಲಾಕ್ ಕೇಳುತ್ತೆ, ನಿಮ್ಮ ಥಮ್ ಲಾಕ್ ಇದೆನೋ, ಫೇಸ್ ಲಾಕ್ ಇದೆನೋ, ಅಥವಾ ಪ್ಯಾಟರ್ನ್ ಇದೆನೋ, ಅದೇನಿದೆನೋ ಅದು ಕೂಡ ಇದು ನಂದಿಲ್ಲಿ ಥಮ್ ಲಾಕ್ ಇದೆ. ನಾನು ಈ ಲಾಕ್ನ ಓಪನ್ ಮಾಡ್ತೀನಿ. ಸೊ ನೀವು ಕೂಡ ಅಕೌಂಟ್ನ ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ಯೂಟ್ಯೂಬ್ ಅಂತ ಇದೆ. ಯೂಟ್ಯೂಬು, ಆಮೇಲೆ ಜಿಮೇಲು, ಗೂಗಲ್ ಪೇ, ಹೌದಲ್ಲ, ಇದೆಲ್ಲ ಇದೆ. ನನಗೆ ಇವಾಗ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಅಂತ ಇಲ್ಲಿ 6 ವಿಡಿಯೋಸ್ ಏನೋ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಇದು 2-3 ವರ್ಷದ್ದಿದೆ. 2020 ಏನೋ ಓಪನ್ ಮಾಡಿದ್ದು. ಸೊ ನಾನು ಇದನ್ನು ಇವಾಗ ಡಿಲೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ಇಲ್ಲಿ ಕೇಳುತ್ತೆ ನೀವೇನು ಮಾಡಬೇಕಾ, ಐ ವಾಂಟ್ ಟು ಹೈಡ್ ಮೈ ಚಾನಲ್. ಹೈಡ್ ಮಾಡ್ತಿರೋ ಅಥವಾ ಪರ್ಮನೆಂಟ್ಲಿ ಡಿಲೀಟ್ ಮೈ ಕಂಟೆಂಟ್ ಅಂತ ಇದೆ. ನೀವು ಡಿಲೀಟ್ ಪರ್ಮನೆಂಟ್ಲಿ ಮೈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಎರಡನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ದ ಫಾಲೋವಿಂಗ್ ವಿಲ್ ಬಿ ಪರ್ಮನೆಂಟ್ಲಿ ಡಿಲೀಟ್. ಇಲ್ಲಿ ಏನೇನದ ನಮ್ದು ಯೂಟ್ಯೂಬ್ ಬಗ್ಗೆ ಎಲ್ಲ ಡೀಟೇಲ್ಸ್ ಅದ ರೀ. ಎಷ್ಟು ವಿಡಿಯೋಸ್ ಅದ, ಎಷ್ಟು ಸಬ್ಸ್ಕ್ರಿಪ್ಷನ್ ಅದ, ಆಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಅರ, ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಇಲ್ಲಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಡಿಲೀಟ್ ಮೈ ಕಂಟೆಂಟ್ ಅಂತ ಇದೆ. ಡಿಲೀಟ್ ಮೈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ನಿಮಗೆ ಡಿಲೀಟ್ ಯುವರ್ ಕಂಟೆಂಟ್ ಅಂತ ಬಂದಿದೆ. ಟೈಪ್ ಇನ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ನೀವು ಹಾಕಬೇಕು. ಓಕೆ, ಇಲ್ಲಿ ಡಿಲೀಟ್ ಮೈ ಕಂಟೆಂಟ್ ಅಂತ ಬರುತ್ತೆ. ಓಕೆನಾ, ಡಿಲೀಟ್ ಮೈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಡಿಲೀಟ್ ಆಯಿತು. ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿಂದ ಡಿಲೀಟ್ ಆಗಿದೆ. ಇವಾಗ ನನ್ನ ಒಂದು ಚಾನಲ್ ಡಿಲೀಟ್ ಆಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಸ್ವಿಚ್ ಅಕೌಂಟ್ ಮೇಲೆ ಹೋಗ್ತೀನಿ. ಇಲ್ಲಿದೆ ನೋಡಿ, ಸುಜಾತಾ ರೆಡ್ಡಿ 567@gmail.com ಅಂದರೆ ನೋ ಚಾನಲ್ ಅಂತ ಬಂದಿದೆ. ನೋಡಿ, ನಾನು ಇಲ್ಲಿಂದ ನನ್ನ ಚಾನಲ್ನ ನಾನು ಡಿಲೀಟ್ ಮಾಡಿದ್ದೀನಿ. ನೋಡಿ, ಟ್ರೈ ಸರ್ಚಿಂಗ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಇಲ್ಲಿ ನೋ ಚಾನಲ್, ನನ್ನ ಚಾನಲ್ ಇವಾಗ ಇಲ್ಲ. ಸೊ ನನ್ನ ಚಾನಲ್ ಇವಾಗಿಲ್ಲ. ನಾನು ಇಲ್ಲಿ ಹೋಗಿ ನೋ ಚಾನಲ್, ಇಲ್ಲಿ ಬಂದಿದೆ ನೋಡಿ ನೋ ಚಾನಲ್. ನಾನು ಸ್ವಿಚ್ ಅಕೌಂಟ್ ಮೇಲೆ ಹೋಗಿ ನನ್ನ ಚಾನಲ್ ಯಾವ ಒಂದು ಜಿಮೇಲಿಂದ ಓಪನ್ ಮಾಡಿದ್ದೀನೋ ಆ ಚಾನಲಿಂದ ಕ್ಲಿಕ್ ಮಾಡ್ತೀನಿ. ನೋಡಿ, ಬಂತು ನನ್ನ ಚಾನಲ್ಲು. ಸೊ ಇದು ಇದೆ. ನಾನೇನು ಮಾಡಿದೆ ಅಂದರೆ ನನ್ನ ಒಂದು ಹಳೆಯ ಚಾನಲ್ನ ನಾನು ಡಿಲೀಟ್ ಮಾಡಿದ್ದೀನಿ. ಇವಾಗೇನು ನ್ಯೂ ಚಾನಲ್ ಓಪನ್ ಮಾಡಿದ್ದೀನೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.